ಹೇಳ್ರಿ. ಶೋಭಾ, ಏನು ಹೇಳ್ರಿ? ಅದು ನಾನು ನಿನ್ನ ಹತ್ರ ಒಂದು ಮಾತಾಡೋದಿತ್ತು. ಹಾಂ, ಮಾತಾಡ್ರಲ್ಲ. ಅಲ್ಲ, ನೀ ಯಾಕಲ್ಲ ಸಂಧಿ ಒಳಗೆ ಹೋಗ್ತಿ, ಈ ಕಡೆ ಬಂದು ಮಾತಾಡೋಕ್ಕೆ ಚಲೋ ಆಕಿತ್ತ. ಹಾಂ ಹಾಂ, ಬರ್ತೀನಿ. ನೀವು ನಡೀರಿ. ನನಗೆ ಯಾಕೆ ಇವತ್ತಿಷ್ಟು ಹೆದರಿಕೆ ಆಗತ್ತೈತಿ ಅವ್ರ ಜೋಡಿ ಮಾತಾಡೋಕೆ. ಹೇಳ್ರಿ. ಬಾಯ್ಲಿ ಒಂಚೂರ ತಲೆ ಎತ್ತು. ಹಾಂ, ಹೇಳ್ರಿ. ಓ, ನನಗೂ ನಿನ್ನ ಹತ್ರ ಮಾತಾಡೋಕೆ ನಾಚಿಕೆ ಆಗತ್ತೈತಿ. ಆದರೂ ಕೇಳಾಕತ್ತೀನಿ, ನಾ ಹೆಂಗೆ ಕಾಣತ್ತೀನಿ? ಚಂದ ಕಾಣತ್ತೀರಿ. ಖರೇನ? ನಿನಗೆ ಇಷ್ಟ ಆಯ್ತು? ಇಷ್ಟ ಆಯ್ತು. ಬಾಯ್, ಕುತ್ಕೋ ಬಾ. ಶೋಭಾ, ನನಗೇನು ಈ ಥರ ಎಲ್ಲ ಆಗ್ಬೇಕನ್ನೋದೇನು ಇರಲಿಲ್ಲ. ಮಲ್ಲಪ್ಪಣ್ಣನ ಕರ್ಕೊಂಡು ಹೋಗಿ ಈ ಥರ ಎಲ್ಲ ನನ್ನ ಗೆಟಪ್ ಚೇಂಜ್ ಮಾಡಿಸ್ಕೊಂಡು ಬಂದ. ಏನೋ ಓವರ್ ಅನ್ಸಾಕತ್ತಿಲ್ಲಲ್ಲ? ಇಲ್ರಿ, ಓವರ್ ಅಂತೇನು ಅನ್ಸಾಕತ್ತಿಲ್ರಿ. ಚಂದ ಅನ್ಸಾತೀರಿ. ಖರೆ ಅಂದ್ರೆ ಮೊದಲು ನಿಮ್ಮನ್ನ ಆ ಕೋಟ ಜುಬ್ಬಾದಾಗ ನೋಡಿದ್ರೆ ಬ್ಯಾರೆನ ಕಾಣ್ತಿದ್ರಿ, ಈಗ ಬ್ಯಾರೆ ಕಾಣಕತ್ತೀರಿ. ಖರೆ ನೀವು ಇಷ್ಟು ಚಂದ ಅದೀರಂತ ನಾ ಅನ್ಕೊಂಡಿದ್ದಿಲ್ಲ. ಅಲ್ಲ, ನಾ ಏನಾರ ತಪ್ಪು ಹೇಳಿದ್ನೇನ? ಇಲ್ಲ, ನೀ ಏನು ತಪ್ಪು ಹೇಳಿಲ್ಲ, ನಾ ಏನೋ ಬೇರೆ ನೆನೆಸ್ಕೊಂಡೆ. ಏನು ನೆನೆಸ್ಕೊಂಡ್ರಿ? ಏನಿಲ್ಲ ಬಿಡು. ಏನಂತ ಹೇಳ್ರಿ. ಅದು ಈ ಥರ ಚಂದ ರೆಡಿ ಆಗಬೇಕು ಅಂತ ನನಗೆ ಮೊದಲೆಲ್ಲ ಗೊತ್ತಿರಲಿಲ್ಲ. ಯಾವಾಗಲೂ ಹೆಂಡ್ತಿದ್ರು ನನ್ನ ಕೂಟ ಹೊಂದ್ಕೋಬೇಕಂತ ವಿಚಾರ ಮಾಡ್ತಿದ್ದೆ ಆದ್ರೆ ಹೆಂಡ್ತಿರ್ಗೆ ಹೆಂಗೆ ಇಷ್ಟ ಆಗಂಗಿರ್ಬೇಕು ಅನ್ನೋದು ವಿಚಾರ ಮಾಡಿದ್ದಿಲ್ಲ. ಈಗ ಅನ್ಸಾಕತ್ತೈತೆ ನನಗೆ. ಸುಮ್ಮನೆ ನಾನು ನನ್ನ ಕಡೆಗೆ ತಪ್ಪಿಟ್ಕೊಂಡು ನಿನ್ನ ಮ್ಯಾಗ ತಪ್ಪು ಹೇರಿದ್ನೇನೋ ಅಂತ. ಬಿಡ್ರಿ, ಹಳೇದಲ್ಲ, ಯಾಕೆ ಈಗೆಲ್ಲ ಸರಿ ಹೋಗೈತಲ್ಲ. ಇನ್ನು ಮುಂದೆ ನೀವು ಹಿಂಗೆ ಇರ್ರಿ, ಭಾಳ ಚಂದ ಕಾಣತ್ತೀರಿ. ನಿನಗೆ ಇಷ್ಟ ಆಕೈತಿ ಅನ್ನೋದಾದ್ರೆ ನಾ ಹಿಂಗೆ ಇರ್ತೀನಿ, ಆಗ್ತಿಲ್ಲ? ಖರೇನ ನೀವು ಭಾಳ ಚಂದ ಕಾಣತ್ತೀರಿ. ಹಾಂ, ಆಯ್ತು. ನಿನಗಿಷ್ಟ ಆಗೈತೆ ಅಂದಮೇಲೆ ನಾ ಏನು ಹೊಳ್ಳೆ ಕೋಟ್ ಆ ಪೇಟ ಹಾಕೊಳ್ಳೋದಿಲ್ಲ. ಹಂಗಂತ ನೀ ಕನ್ನಡಕ ತೆಗಿಯೋಕ್ಕಾಗೋದಿಲ್ಲವ? ಈ ಕನ್ನಡಕ ಇದ್ರೆ ನಾನು ಕಣ್ಣು ಕಾಣೋದು. ಈ ಚಸ್ಮಾ ಮಾತ್ರ ಹಾಕೊಳತ್ತೀನಿ. ಹಾಂ, ಹಾಕೋರಿ. ನಿಮ್ಮ ಮುಖಕ್ಕೆ ಚಸ್ಮಾನ ಹೋಗ್ತೈತಿ. ಎಲ್ಲಿ ನನ್ನ ಮಾರಿ ನೋಡಿ ಹೇಳ. ನನಗೆ ನಿಮ್ಮ ಮಾರಿ ನೋಡಕ್ಕೆ ನನಗೆ ನಾಚಿಕೆ ಆಗಾಕತ್ತೈತಿ. ಹಾಂ, ಆಯ್ತು. ಮತ್ತು ನಾನು ಒಂದು ಮಾತು ಕೇಳ್ಬೇಕು ನಿಮ್ಮನ್ನು. ಕೇಳು. ರೀ, ನಾ ಮಾಡಿದ ತಪ್ಪಿಗೆ ನಿಮ್ಗೇನಾದರೂ ನನ್ನ ಮನಸ್ಸಿಗೆ ನೋವು ಮಾಡಿದ್ರೆ ನನ್ನ ಕ್ಷಮಿಸ್ತೀರಲ್ಲ? ತಿರ್ಗಾ ಹೊಳ್ಳೆ ಮಾತಿಲ್ಲ, ಆಡ್ಬೇಡ. ಆಗಿದ್ದಾಗೋದು. ಅವನ್ನ ನೀನು ಎತ್ತಬೇಡ ಸುದ್ದಿ, ನಾನು ಎತ್ತೋದಿಲ್ಲ. ನೀನು ಯಾವಾಗ ನಾ ಕ್ಷಮಿಸೇನು, ಆತಿಲ್ಲ? ಇನ್ನಾರ ಇಬ್ಬರು ಚಂದಾಗಿ ಹೊಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ. ನಾ ಒಂದು ಕೇಳ್ತೀನಿ ನಿನ್ನ ಹತ್ರ. ನೀ ನನ್ನ ಜೋಡಿ ಹ್ಯಾಂಗೆ ಬೇಕಾದ್ರೂ ನಡ್ಕೊ, ನನಗೇನು ಬೇಸರಿಲ್ಲ. ಆದ್ರೆ ನಮ್ಮ ಮಗುಗೆ ಮರ್ಯಾದೆ ಕೊಡು. ನಮ್ಮ ಮಗನ ಕುಟ್ಟಾಗ ಒಂದು ಚಂದ ನಡ್ಕೊಂಡು ಹೋದ್ರೆ ಅಷ್ಟೇ ಸಾಕು ನೋಡಿ ಶೋಭಾ. ನೀ ನನಗೇನು ಬೇಕಾದ್ರೂ ನಾ ತಡ್ಕೊಳ್ತೀನಿ. ಆದ್ರೆ ನನ್ನ ಮಗು ಕಿಮ್ಮತ್ತು ಕೊಡಲಿಲ್ಲ ಅಂದರೆ ನಾ ತಡ್ಕೊಳ್ಳೋದಿಲ್ಲ. ಅದಕ್ಕೆ ನಮ್ಮ ಮಗನ ಕುಟ್ಟಾಗ ಒಂದು ಹೊಂದಾಣಿಕೆ ಆದರೆ ಸಾಕು ನನಗೆ. ಹಿಂದಿನ ಥರ ಯಾವುದೂ ಆಗೋಂಗಿಲ್ಲ ಅಂತ ನಾನು ಅನ್ಕೊಂಡೇನಿ. ನಾನು ಹಿಂದಿನ ಥರ ಯಾವುದೂ ತಪ್ಪುಗಳನ್ನ ಮಾಡ್ಕೊತ ಹೋಗಲ್ಲ. ನಾನು ನಿನಗೆ ಮಾತು ಕೊಡ್ತೀನಿ. ನಾನು ಅಷ್ಟೇ ರೀ. ನಾನು ದೇವರಾಣೆಗೂ ಹಿಂದೆ ಮಾಡಿದ ತಪ್ಪುಗಳನ್ನ ಮತ್ತೆ ಹೊಳ್ಳಿ ಮಾಡೋದಿಲ್ಲ. ನೀವು ಹೇಳ್ದಂಗೆ ಅತ್ತೆಯವ್ರಿಗೂ ನಿಮಗೂ ಮರ್ಯಾದೆ ಕೊಟ್ಟು ನಾ ಚೆಂದಾಗೆ ನಡ್ಕೊಂಡು ಹೋಗ್ತೀನಿ. ಹಳೆ ತಪ್ಪು ಮತ್ತೆ ನಾ ಮಾಡೋದಿಲ್ಲ. ಈಗ ಹಳೆ ಶೋಭಾ ಅಲ್ರಿ ನಾ. ಈಗೆಲ್ಲ ನನಗೆ ತಿಳಿದೈತಿ. ಆಯ್ತು, ತಿಳಿದ್ರೆ ಸಾಕು. ಹಳೆದಿನ ಹೊಳಮಳ್ಳ ನೀನು ಎತ್ತಬೇಡ, ನಾನು ಎತ್ತೋದಿಲ್ಲ, ಆತಿಲ್ಲ? ಆತ್ರಿ. ಏ ಗೌಡಪ್ಪ, ಗೌಡಪ್ಪ. ಹಾಂ, ಬಂದೇವ. ಅವು ಕರೆ ಹೇಳ್ತಾಳೆ, ಬರ್ತೀನಿ ರೀ. ಬಂದ್ ಹಾಂ, ಸೂರಿಗೆ ಫೋನ್ ಮಾಡೋಣ. ಸೂರ್ಯ ಏನು ಮಾಡತ್ತಾಳೆ ನೋಡೋಣ. ಆಕೆ ಹೇಳ್ಬೇಕಿ ಸುದ್ದಿ. ಅಯ್ಯೋ,
ಇವ್ರದ್ದೊಂದು ಫೋಟೋ ತಗೊಳ್ಳಿಲ್ಲ ನೋಡೋಣ. ಇರು, ಇವ್ರದ್ದೊಂದು ಫೋಟೋ ತೆಗೆದಾಕಿ ಸೆಂಡ್ ಮಾಡ್ತೀನಿ. ನನ್ನ ಫೋನಲ್ಲಿಟ್ಟೆ. ಅಯ್ಯೋ, ನಾನು ಅಲ್ಲಿ ಅಡುಗೆ ಮನೆಗೆ ಹೋಗಿದ್ದೆ, ಅಲ್ಲಿ ಇಟ್ಟು ಬನ್ನೆ, ತಗೊಂಡು ಬರ್ತೀನಿ ತಡಿ. ಏ ತಮ್ಮ, ಹೇಳಿವ ಅಲ್ಲ ಮಲಪಡ್ಬಿ ಅಯ್ಯ ಹೋದ ತಮ್ಮ ಆಗಲಕ್ಕ. ಅವೇನ ಗಂಗೆ ಏನ ದ್ಯಾಮಿ ಫೋನ್ ಹಚ್ಚಿದ್ದಂತ ನೋಡಿ. ನೀವು ಒಟ್ಟು ಹೊಲದ ಕಡೆ ಬರ್ಬೇಕಂತ ನೋಡಿ ಸದ್ದ. ಈಗ ಯಾಕೆ ಬರ್ಬೇಕಂತ ಈಗ 4 ಗಂಟೆ ಆತವ, ಈಗೇನು ಹೋಗೋದು ಹೊಲದ ಕಡೆ? ಏ ಅದೇನೋ ಬೋರ್ ರಿಪೇರಿ ಬಂದಿತ್ತಂತಲ್ಲಪ್ಪ, ಅದನ್ನ ರಿಪೇರಿ ಮಾಡೋರು ಬಂದಾರಂತ. ಮತ್ತೇನೋ ರೊಕ್ಕದ ಹೆಚ್ಚು ಕಡಿಮೆ ಮಾತಾಡಕತ್ತಾರಂತ. ಅದಕ್ಕೆ ಒಂದಿಟ್ಟು ನೀನ ಹೋಗಿ ಬಗೆ ಹರಿಸ್ಬೇಕಂತ ನೋಡ. ಅದಕ್ಕೆ ಕರೆ ಆಗತ್ತಾನ, ದೌಡ್ ಹೋಗ. ಹಾಂ ಆತು, ಹೋಗ್ತೀನಿ ತಡಿವೆ. ಏತಮ್ಮ ಗೌಡಪ್ಪ, ಏನು ಬೇ? ಅಲ್ಲಪ್ಪ ಹೊಲಕ್ಕೆ ಈ ಕಡೆ ಹೋಗ್ಬೇಕು, ಈ ಕಡೆ ಯಾಕೆ ಹೊಂಟಿ? ಸೋಲಾಗಿ ಹೇಳ್ಬೇಕನ್ನೋ ಅನ್ಕೊಂಡೆ. ಹೌದಲ್ವೇ, ಅದು ಏನಿಲ್ವೇ, ಏನೋ ವಿಚಾರದಾಗ ಈ ಕಡೆ ಹೊಂಟೆ. ಹೋಗ್ತೀನಿ. ಶೋಭಾಗಿ ಹೇಳ್ಬೋದಿದ್ರಕ್ಕಿತ್ತನ. ಯಾಕತ್ತಮ್ಮ, ಏನಾರ ಮರ್ತೀಯನ? ಹಾಂ, ಏನಿಲ್ವೇ ರೀ. ಹೇಳಿ ಶೋಭಾ. ಏನವ, ಏನು ಬೇಕಿತ್ತು? ಏನಿಲ್ರಿ, ಏನಿಲ್ಲ, ಚಾ ಕುಡಿತಾರನ ಅಂತ ಕೇಳಕ್ಕೆ ಬಂದೆ ಅಷ್ಟೇ ರೀ. ಇದಿಲ್ಲ, ಈಗ ಚಾ ಕುಡ್ಕೊಂಡು ಕುಂದ್ರಾಗ ಟೈಮ್ ಇಲ್ಲ, ಬಂದು ಕುಡಿತಾನೆ. ಅದೇನೋ ಬೋರ್ ರಿಪೇರಿ ಮಾಡೋರು ಬಂದಾರಂತ, ಗಂಗೆ ಫೋನ್ ಹಚ್ಚಿದ್ನಂತ. ಅದಕ್ಕೆ ದೌಡ್ ಹೋಗಪ್ಪ ಅಂತ ಹೇಳತ್ತೀನಿ. ಅದಕ್ಕೆ ಹೊಲ ಕಡೆ ಹೊಂಟಾನವ, ಈ ಕಡೆ ಬಂದು ಕುಡಿತಾನೆ ಹೇಳಿ. ಹಾಂ ಹೌದೌದು, ಬೋರ್ ರಿಪೇರಿ ಐತಿ, ಅದಕ್ಕೆ ಅಲ್ಲಿ ಹೊಂಟೀನಿ. ಬರ್ತೀನಿ ತಗೋ. ಬರ್ತೀನಿ. ಅಯ್ಯೋ ಹೋಗ ತಮ್ಮ, ಎಷ್ಟೊತ್ತಾತಿ ಇಲ್ಲೇ ಮಿಜಿ ಮಿಜಿ ಮಾಡ್ಕೊಂಡು ನಿಂದಿರ್ತೀಯಲ್ಲ, ಹೊತ್ತು ಹೊಕ್ಕತಿ, ಮತ್ತೆ ಕತ್ಲಾತದ, ಅವ್ರು ಹೊಕ್ಕಾರತ್ತ. ಹೊಂಟ್ವಿ ಈಗ, ಸದ್ದ ಉಂಟು, 5 ಮಿನಿಟ್ ಆಗುತ್ತಲ್ಲ. ಏನಾಗಿದೆ ತಿಂಗ? ಅಲ್ಲ, ಈ ಹೊಲ ಅಂದ್ರೆ ಊರು ಮುಂಚಿನ ತಯಾರಾಗಿ ಹೊಲದಾಗ ಬೀಳ್ತಿದ್ದ, ಇವತ್ತು ಹೋಗಾಕ ನಾಯಕನತ್ತ ನೋಡಿ. ಶೋಭಾ ಓರಿ, ದ್ಯಾಮೋಗಿ ಹೇಳ ಒಂದಿಟ್ಟು ಚಾ ಕಿಡ ಅಂತೇಳಿ ಒಂದಿಟ್ಟು ನಂಗೆ ಕೂಡ ಚಾ ತಂದು ಕೊಡತ್ತಂಗಿ. ಹಾಂ ರೀ, ತಗೊಂಡು ಬರ್ತೀನಿ. ನಾ ಇಲ್ಲೇ ಒಟ್ಟು ಹಿತ್ತಲ್ದಾಗ ಕುಂತಿರ್ತೀನಿ, ಅಲ್ಲೇ ತಂದು ಬಿಡವ ಶೋಭವ. ಹ್ಞೂ ರೀ. ಏನಾರತ್ನಿ ಹಂಗಾರೆ ಈ ತಿಂಗಳ ಚೀಟಿ ನೀನಾ ತಗೊಂಡು ಏನು ಮಾಡಿದ್ಯಾ ರೊಕ್ಕನ? ಏನು ಮಾಡೋದಿಲ್ಲೇವ, ಏನು ಬಂದ್ರೆ ರೊಕ್ಕ ಕೈಯಾಗ ಉಳಿತಾವನು. 12 ತೂತು ಮಾಡ್ಕೊಂಡಿರ್ತೀವಿ, ಅವ್ನು ಮುಚ್ಚೋದ್ರಾಗನ ಒಂದು ಮುಚ್ಚಿದ ಏನಟ್ಟತಿಗೆ ಇನ್ನೊಂದು ತೂತು ತಗೊತೈತಿ. ಹಾಗಾಗಿ ಅಲ್ಲಿ ಕೊಡೋದ ಆಗೋದು, ಖಾಲಿನ ಅದವಲ್ಲಿ ರೊಕ್ಕ ಬಂದಿದ್ದೀನಿ, ಇಲ್ಲೇ ಇಲ್ಲವು. ಅವಲ್ಲಿವ. ಸರಡಿ ಕೇಳಿಸ್ಕೊಂಡೇನ? ಏನೋ ಇದ್ದರ ಹೇಳ್ತಾರ ಏನು ಅನಿಸ್ತೈತಿ ನನಗೆ. ಅದು ಕರೆ ಬಿಡವ. ಅಲ್ಲಲ್ಲೇ ರತ್ನಿ, ನಿನಗೇನು ಕಮ್ಮಾಗೈತ್ಲಿ? ಅಲ್ಲ, ಚೀಟಿ ರೊಕ್ಕ ತೊಗೊಂಡು ಏನಾರ ಬಂಗಾರ ಸಾಮಾನು ತೊಗೊಂಡೇನ ಅಂತ ನಾ ಅನ್ಕೊಂಡ್ರೆ, ಅಲ್ಲ 12 ತೂತದ ಮುಚ್ಚೋದ್ರಾಗನ ಖಾಲಿ ಅದು ಒತ್ತಿ ಅಲ್ಲೇ ಎದಕ್ಕೆ ಮುಚ್ಚಿದೆ ಯಾವ ತೂತ್ನ? ಸರಳಿ, ನೀ ಪ್ರೇಮಿ ಮಾತು ಕೇಳು. ಯವ್ವ, ನಮ್ದು 12 ಆಗೈತಿ, ನಮ್ದು ಸಾಲ ಆಗೈತೆ ಯವ್ವ. ಸರಳಿ, ಅದು ಕಟ್ಟಬೇಕು. ಎದಕ್ಕೆ ಸಾಲ ತಗೊಂಡಿದ್ರೆ ಯವ್ವ? ಅಲ್ಲ, ಮನಾರ್ ದೇವ್ರು ಕೊಟ್ಟು ಮರ್ತಾನು, ನಿಮ್ಮ ಅತ್ತಿ ಅಂತ KG ಗಟ್ಲೆ ಬಂಗಾರ ಐತಿ, ಎದಕ್ಕೆ ಸಾಲ ಮಾಡಿದೆ ನಮ್ಮವ್ವ ನೀನು? ನಾನು ಅದನ್ನ ವಿಚಾರ ಮಾಡಕತ್ತೀನಿ. ಅಲ್ಲಿ ಅಟ್ಟಕೊಂಡ ನಿಮ್ಮ ಅತ್ತಿ ಹೆಸರಲ್ಲಿ ಬ್ಯಾಂಕ್ನಾಗ ರೊಕ್ಕ ಐತಿ, ಅಂತಾದ್ರಾಗ ಹೊಲ ಮನಿ ಎಲ್ಲ ರಗಡ್ ಐತಿ, ಎದಕ್ಕೆ ಸಾಲ ಮಾಡಿದ್ರಲಿ? ಯವ್ವ ಸರಳಿ, ಏನು ಕೇಳ್ತಿ? ಎಲ್ಲ ಐತಿ. ನಾಯಿ ಜೇನಿಟ್ಟಂಗೆ ನಮ್ದು ಬಾಳೆ. ಅದೇನು ತಿನ್ನಕ್ಕೂ ಬಾರದು ಬಿಡ್ಸಾಕೂ ಬಾರದು ಅನ್ನಂಗೆ ಆಗೈತಿ. ಏನು ಕೇಳ್ತಿ? ಎಲ್ಲ ಐತಿ, ಕೆಸರಲ್ಲಿ ಇಟ್ಕೊಂಡಾಳ. ನಮಗೆ ಯಾವುದು ಸದ್ಯಕ್ಕೆ ಬರೋದಿಲ್ಲ, ಆಕಿನ ಸಂಪಿಗೆ ಮರ ಆದ ಮ್ಯಾಗ ನಮಗೆ ಬರ್ತೈತೆ. ಅಲ್ಲಿವರೆಗೂ ನಮ್ದು ನಾವು ನೋಡ್ಕೋಬೇಕಲ್ಲೇ. ಅದಕ್ಕೆ ಸಾಲ ಮಾಡಿರೋದು. ಏನಿಲ್ಲ, ಇದು ಅರ್ಬಿ ಅಂಗಡಿ ಹಾಕಕತ್ತೇಳಿ ನಮ್ಮ ಅತ್ತಿ ರೊಕ್ಕ ಕೊಡ್ತಾನೆ ಅಲ್ಲ, ಯಾಕೆ ಬಾಕಿ ಬಿಡೆ ನಾಳೆ ಅಂದು ತೋರಿಸ್ತಾಳಂತಂದು ಆಕೆ ಅದು 1 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡಿದ್ವಿ. ನನ್ನ ಗಂಡನ ಅಂಗಡಿ ಹಾಕ್ಬೇಕಂತೇಳಿ ಅವಂತ ಅಂಗಡಿ ಹಾಕಲಿಲ್ಲ, ಅದನ್ನ ಅಟ್ಟಕ್ಕೆ ನಿಂದ್ರಿಸಿಬಿಟ್ಟಾನ. ಎಂದು ಹಾಕ್ತಾನೆ ಏನೋ ದೇವ್ರಿಗೆ ಹತ್ತಿದ ಮಾತು. ಅಲ್ಲೊಂದು 50,000 ನನ್ನ ಅರ್ಬಿಗೆ ಅಂತ ಹಾಕ್ಸಕ್ಕೆ ಮಾಲ್ ಹಾಕ್ಸಕ್ಕಂತ 1 ಲಕ್ಷ 1.5 ಲಕ್ಷ ಸಾಲ ಮಾಡ್ಯಾವ ನಮ್ಮ ಅತ್ತಿ ಹತ್ತಕ್ಕೆ 1 ಬಡ್ಡಿ ಹಂಗೆ. ಮತ್ತು ಅದ್ರ ಬಡ್ಡಿ ಅಸಲು ಕಟ್ಕೋತ ಹೊಟ್ಟೇನಿ. ಈಗ ವ್ಯಾಪಾರ ಆಗಿದ್ದೆಲ್ಲ ನಮ್ಮ ಅತ್ತಿಗೆ ಕಟ್ಕೊಂತ ಹೊಂಟೇನಿ, ಗೊತ್ತೈತೇನ? ನಿಮ್ಮ ಅತ್ತಿ ಹತ್ರನ ಬಡ್ಡಿ ಹಂಗೆ ಸಾಲ ಇಸ್ಕೊಂಡಿದ್ದೆ? ಯವ್ವ, ಇದೇನ ಯವ್ವ ಇರೋದೊಬ್ಬನ ಮಗ, ಸಸಿಗೆ ಮಗಗೆ ಸಾಲ ಕೊಡೋದ ಬಡ್ಡಿ ಹಂಗೆ? ಒಲೆವಾ, ನಾ ಇಂಥದ್ದೆಲ್ಲ ಕೇಳಿಲ್ಲವ. ಈಕಿದೇನು ಕೇಳ್ತೀವ ಸರಡಿ? ಅವ್ರ ಅತ್ತಿ ಹಂಗೆ ಕೊಡ್ತೇನೆ ಅಂದ್ರೆ ಈಕಿನ ದೊಡ್ಡಿಸ್ತಾನ ಮಾಡಿ ಬಡ್ಡಿ ಹಂಗೆ ಇಸ್ಕೊಂಡ. ಹೇಳಿಲ್ಲಲ್ಲ ಈಗರ, ಅವತ್ತು ಹೇಳಾಡಿದ ಮಾತು. ಸುಳ ಯಾಕೆವ, ನಾಳೆ ನಮ್ಮಿಂದ ಆತು ಅಂತ ಅನ್ಬಾರ್ದು. ಅದಕ್ಕೆ ಯಾರಾದ್ರೇನು ಈಗ ನಕ್ಕಿಗೇನು ರೊಕ್ಕ ಹೊಳೆ ಕೊಟ್ರೆ ಅದೇ ನಮ್ಮ ಅತ್ತೇನು ಹಾಳು ಮಾಡಂಗಿಲ್ಲ, ಹೊಳೆ ಇಡ್ತಾಳೆ. ನಾವು ಅದ್ರ ಹಂಗೆ ಸಾಲ ಅಂತ ಇಸ್ಕೊಂಡ್ರೆ ಕರೆಕ್ಟಾಗಿ ದುಡಿದು ಅಲ್ಲಿ ಆದ್ರಕ್ಕೆ ಕೈಯಾಗ ಕೊಡ್ತೀವಿ. ಹಂಗೆ ಕೊಟ್ರೆ ನಾವು ಹುರ ಖರ್ಚು ಮಾಡ್ತೀವಲ್ಲ, ಅದ್ರ ಸಂಬಂಧ ಸಾಲ ಇಸ್ಕೊಂಡಿದ್ನೆ. ಮತ್ತೀಗ ಅಕ್ಕಿಗೆ ತೊಡೆ ಕಟ್ಟಾಕತ್ತೀನಿ. ಮತ್ತು ಈಗ ಚೀಟಿ ಬಂದಿದ್ದು ರೊಕ್ಕನ ಅಲ್ಲೇ ಎತ್ತಿದ್ದನು ನಮ್ಮ ಅತ್ತಿಗೆ ಕೊಟ್ಟುಬಿಟ್ಟೆ. ಈಗ 1 ಲಕ್ಷ ರೂಪಾಯಿದಾಗ ವ್ಯಾಪಾರದ್ದು ಎಲ್ಲ ಲಾಭ ತೆಗೆದು ಉಳಿದಿದ್ದು ಅಕ್ಕಿ ಕಟ್ಟೇನಿ ಮಾಲಿಂದ ಇಟ್ಟು ರೊಕ್ಕನ. ಮಾಲಿಂದ ಇಟ್ಟು ಒಟ್ಟು ಹಳ್ಳಿಲಿ ಇನ್ನೂ ಒಂದು ತಡೆ ಇನ್ನೂ ಐತಿ. ಒಟ್ಟಾರಿಗೆ 1.5 ಲಕ್ಷದಾಗ 50,000 ಮುಡ್ಸೇನಿ ನೋಡಿ. ಇನ್ನೂ 1 ಲಕ್ಷ ಐತಿ ನೋಡಲಿ ಸರಳಿ. ಏನು ಬಿಡವ, ಕೈಗೆ ಪುರ್ಸತ್ತಿಲ್ಲಂಗೆ ದುಡಿತಿ ಮುಟ್ಟಿಸ್ತಿ ನೋಡಿ. 50,000 ನೀವು ಮುಟ್ಟಿಸಿ ಅಂದ್ರೆ ದೊಡ್ಡ ಗ್ರೇಟ್ ಲೇವ. ಮತ್ತು ರತ್ನಿ ಅಲ್ಲ ಯವ್ವ, ನಾವು ಯಾರ್ದಾರ ಕಡೆ 50 ರೂಪಾಯಿ ಸಾಲ ಇಸ್ಕೊಂಡ್ರೆ ಇವ ಮುಟ್ಸೋದು ಹಣಗ್ಲಕ್ಕತ್ ನಮಗೆ. ಆದರೂ ನೀನು ದುಡಿಮೆ ಮಾಡ್ಕೊಂಡು ನಿನ್ನ ಕೈಯಾಗ ರೊಕ್ಕ ಇಟ್ಕೊಂಡು ನಿನ್ನ ಕಾಲ ಮ್ಯಾಗ ನೀನು ನಿಂತು ಸಾಲ ತೀರಿಸಿ ಜೀವನ ಮಾಡ್ತಾನೆ ಅನ್ನೋ ಧೈರ್ಯ ಬಂದೈತೆ ಅಲ್ಲಿ ನಿನಗೆ. ಅದ ದೊಡ್ಡದು ನೋಡು ಅದರಲ್ಲೇ ಪ್ರೇಮಿ. ಅದು ಸರಿನಾ. ನಾವು ನೋಡು ಮನ್ಯಾಗ ಮುಸ್ರಿ ತಿಕ್ಕೋತ ಹಿಂಗೆ ಬಿದ್ದೇವೆ.
ಪ್ರೇಮಿ ಪ್ರೇಮಿ ಅಲ್ಲೋಡಿ ಯಾರ ಹೊಸಬ್ರ ನಮ್ಮೂರಿಗೆ. ಹೌದು ರತ್ನಿ ಪ್ರೇಮಿ ಯಾರ ಮನೆಗೆ ಬಂದಿದ್ದಾರಲ್ಲ ಇವರು? ಅಯ್ಯಯ್ಯ ನನಗೇನು ಗೊತ್ತಾ ಹಿಡಿಬಿಟ್ಟಾರ. ನಾನು ನಿಮ್ಮ ಜೋಡಿನ ಕೂತೇನಿ. ಯಾರ ಮನೆಗೆ ಬಂದಿದ್ದಾನೆ ಈ ಗಣಮಗ? ಆದ್ರೆ ಇವನ್ನೆಲ್ಲ ನೋಡಿ ಅನ್ಸಾಕತ್ತೈತಿ ಪ್ರೇಮಿ ನನಗೆ. ನನಗೂ ಹಂಗ ಅನ್ಸಾಕತ್ತೈತಿ. ಗೌಡ್ರ ಇದ್ದಂಗಿಲ್ಲ. ಲೇ ಸರಳಿ ಗೌಡ್ರ ಏನ ನೋಡ್ ಮತ್ತವಳು ಅಲ್ಲ ಪೇಟ ತೆಗೆದು ಕೋಡ್ ತೆಗದಾರನ ಮತ್ತೆ ಅದಕ್ಕೆ ಹಂಗೆ ಕಾಣಕತ್ತಾರನ? ಇವ ಬ್ಯಾರೇನ ಕಾಣಕತ್ತಾನಲ್ಲಿ. ರತ್ನಿ ಗೌಡ ಇಂಪ್ರೂವ್ ಆಗ್ಯಾನ ಅನಿಸ್ತಾಗತ್ತೈತಿ ನನಗೆ. ಹೆಣ್ತಿ ಬಂದ ಮ್ಯಾಗ ಕೋಟು ಪೇಟ ತೆಗೆದು ಕೂದಲು ಕಮೀಸಿಗೆ ಪೇಂಟ್ ಹೊಡಿಸಿ ಗಿಡಿಸ್ಯಾನ ಮತ್ತೆ. ನನಗೂ ಹಂಗ ಅನ್ಸಾಕತ್ತೈತಿ. ಇವತ್ತಿ ಕನ್ನಡಕ ಎಲ್ಲ ನೋಡಿದ್ರೆ ಹಂಗೈತ್ಲೆ. ನೀ ಹೇಳ್ದಂಗೆ ಕೂದಲಕ್ಕೆ ಮೀಸಿಗಟ್ಟ ಪೇಂಟ್ ಹೊಡಿಸಿ ಕೋಟ್ ಪೇಟ ತೆಗ್ದಂಗೈತಿ ನೋಡ್ಲೆ. ಕರೆಕ್ಟ್ಲಿ ಪ್ರೇಮಿ ಕರೆಕ್ಟ್. ಗೌಡ್ರು ಹೆಂಡ್ತಿ ಬಂದಿದ್ದ ಫುಲ್ ಫಾರ್ವರ್ಡ್ ಆಗ್ಬಿಟ್ರ ಹ್ಯಾಂಗ್ಲಿ? ಆತೇಳಿ ಹೆಂಡ್ತಿ ಬಂದು ಗೌಡ್ರನ್ನ ಈ ನಮೂನಿ ಬದಲು ಮಾಡಿದ ಮ್ಯಾಗ ಇನ್ನು ಬಸಿ ಈರಿ ಯಾಡೋ ಕೈಲೇ ಮಣ್ಣು ತಿನ್ನೋದ. ಅಯ್ಯ ತಿನ್ನೋದೇನು ಈಗ ತಿನ್ನಕ್ಕೆ ಶುರು ಹಚ್ಕೊಂಡಾರ. ಬರೀ ಆಕಿ ಬರ್ತಾಳನ್ನ ಸುದ್ದಿಗೆ ವಾತ್ತಾಗೆ ಥಂಡ ಹೊಡೆದಾರ ಅವರು. ಇನ್ನು ಆಕಿ ಸೊಬೋಕರ ಸರಿಯಾಗಿ ಇಟ್ಟು ಗೌಡ್ರು ಬದಲಾಗ್ಯಾರ ಅಂದ್ರೆ ತೀರಾ ಥಂಡನ ಹೊಡಿತಾರ ಅವ್ರು. ನೋಡತ್ತೀನಿ ನೀನು. ಹೊಲದ ಕಡೆ ಹೊಂಟಿರ್ಬೇಕು. ಈಗ ಏನಾರ ಹೊಲದಾಗ ಬಸ್ಸಿ ಈರಿ ನೋಡ್ಬೇಕು ಗೌಡ್ರನ್ನ ದಂಗ. ಹಂಗಾಗ್ಬೇಕು ಅವ್ರಿಗೆ ಹೊಡಿಬಿಟ್ಟಾರಿ. ಏನು ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ನಾಗ ಓಸೋದು ಏನಕ್ಕೆ ಕೇಳ್ತಿ? ಸೂಪರ್ ಮಾರ್ಕೆಟ್ಗೆ ಹೋಗಿ ಸಂತಿ ತರೋದು ಏನಕ್ಕೆ ಕೇಳ್ತಿ? ಇಲ್ಲೂ ದರ್ವಿ ಮಿನ್ನ ಉಟ್ಕೊಳ್ಳೋದು ಏನಕ್ಕೆ ಕೇಳ್ತಿ? ಒಂದು ಸೇಲ್ ಬಂದ್ರೆ ಬಿಡ್ತಿದ್ರ ಹಡಿಬಿಟ್ಟಾರು. ಓಣ್ಯಾಗ ಒಬ್ಬರು ಹೆಂಗಸ್ರಿಗೆ ಹೇಳ್ದಂಗೆ ಹೋಗಿ ಸೇಲ್ನೇ ಮಾರ್ಕೆಟ್ ಮಾಡ್ಕೊಂಡು ಬರೋರು. ಅವ್ರು ತಿನ್ನೋದೇನ ಅವ್ರು ಮಾಡೋದೇನ ಅವ್ರು ಸೋಗೇನ ಹರಂಗಿದ್ ಎಲ್ಲಾರ ಬರ್ತಿತ್ತು ಮಾಡ್ತಿದ್ರು. ಈಗ ಮಾಡೋಣ ಗೊತ್ತಾಕೈತಿ. ಅದೇ ನಾನು ಅದನ್ನ ಅಂತೀನಿ. ಅಲ್ಲಿ ರತ್ನಿ ಅವೇನ ಹೆಸರು ಕೇಳಿಲ್ಲ ಯವ್ವ. ಹತ್ತವೆಲ್ಲ ತಂದು ಮಾಡಿ ಮಕ್ಳಿಗೆ ಕೊಡ್ತಾಳತ್ ನೋಡು. ಅದೇನ ಚೀಸ್ ಅಂತ ಅವೇನ ಹಿಂಗೆ ಏನೋ ಯವ್ವ ಈ ಆಲೂಗಡ್ಡಿ ಮಾರ್ಕೆಟ್ನಾಗ ಹಿಂಗೆ ಕಡ್ಡಿ ಬರ್ತಾವೆ ನೋಡಿ ಇಟ್ಟೆ ದುಡ್ಡನು ಉದ್ದದನು. ಅದ್ರಾಗ ಆಲೂಗಡ್ಡಿ ತುರುಕಿ ಎಣ್ಣೆ ಫ್ರೈ ಮಾಡೋದೆಲ್ಲ ಯೂಟ್ಯೂಬ್ದಾಗ ತೋರಿಸ್ತಾರೆ ನೋಡು. ಅಂಥವೆಲ್ಲ ಕಡ್ಡಿ ತಂದು ಆಲೂಗಡ್ಡಿದು ಹಿಂಗೆ ಅದನ್ನು ಸುತ್ತ ಅನ್ನಂಗೆ ಕೊಯ್ದು ಅದನ್ನು ಮಕ್ಕಳಿಗೆ ಅದನ್ನು ಫ್ರೈ ಮಾಡಿಕೊಡ್ತಾರತ್ತ ನೀನು. ಯವ್ವ ಅದೇನೋ ಚೀಸ್ ಅಂತ ಸ್ಯಾಂಡ್ವಿಚ್ ಅಂತ ಮಣ್ಣಂತ ಮಸಿ ಅಂತ ಯವ್ವ ಯೂಟ್ಯೂಬ್ದಾಗ ನೋಡಿ ಅವನ್ನೆಲ್ಲ ಮಾಡಿ ಹಾಕ್ತಿದ್ಲು ನೋಡು ಮಕ್ಕಳಿಗೆ. ಮಾಡೋಣ ಗೊತ್ತಾಕೈತಿ. ಈಗ ಸ್ಯಾಂಡ್ವಿಚು ನೂಡಲ್ಸು ಗೋಬಿ ಚೀಸು ಮಣ್ಣು ಮಸಿ ತಿನ್ಲಿ. ಏನಿಲ್ಲ ಇಬ್ರು ಸೇರಿ ಗೌಡ್ರ ಹೊಲ್ದಾಗಿಂದ ಮಣ್ಣ ತಿನ್ನೋದ. ನಾನು ಅದನ್ನ ಅಂತೀನಿ. ಅವ್ರ ಮಣ್ಣು ತಿನ್ನೋದು ನಾನು ನೋಡ್ಬೇಕವ. ಆತಗೊಳ್ಳೆ ಪ್ರೇಮಿ ರತ್ನಿ ಸಂಜೆ ಆತು ನಾನು ಕಸ ಹುಡುಕ್ಬೇಕು ಬರ್ತೀನಿ ತೋಳ. ಹಿಕ್ಕಿದ ಅಂದು ಹಿಂಗೆ ನೋಡಿ ಯಾರ್ದಾರು ಏನಾರು ಹೇಳಕತ್ತೀವಿ ಅಂದ್ರೆ ದೊಡ್ಡ ಈ ಕೊಬ್ಬೆಗೆ ಹಚ್ಚಕತ್ತೆ ಅದು ಹೋಗ್ಬಿಡ್ತಾಳೆ. ಅಂದ್ರೆ ನಾವು ಬರಬರಿ ಇಲ್ಲ ಈಗ ಬರಬರಿ ಅದೇವೆ ಅನ್ನೋರಂಗೆ ಸೋಗ್ ಮಾಡ್ತಾಳೆ. ಹೆಚ್ಚಿನಕಿ ಹಂಗೆ ನಮ್ಗೇನು ಸಂಜೆ ಆಗಿಲ್ಲ. ನಾವೇನು ಮನೆ ಕಸ ಒತ್ತದಿರೋದಿಲ್ಲನ. ಈಕಿದ ಒಬ್ಬಕ್ಕಿಗೆ ಬಾಳೆ ಇರೋದು. ಭಾರಿ ದಿಮಾಕ್ ನೋಡ್ಲಿ ರತ್ನಿ ಈಕಿದ. ಆಕಿನ ಹೇಳೋದು ಖರೆ ಬಿಡ್ಲೆ ಪ್ರೇಮಿ. ನಂದು ಸಂಜೆ ಕೆಲಸ ಐತ್ಲೇವ. ನಾನು ಕಸ ಒತ್ತಬೇಕು. ನಂದು ಆಯ್ತು ತಗೋ ನಾನು ಬರ್ತೀನಿ. ನಡಿ ಸರಳಿ ಕಸ ಒತ್ತು ನಡಿ. ಬರ್ತಿ ತಗೊಳ ರತ್ನಿ ಬಾ ಸರಳಿ. ಯಾರ್ಯಾರ್ದೋ ನಸೀಬಿ ಹೆಂಗೆ ಓದ್ತಾರೆ ಆಕತ್ತೈತಿ. ಯಾರ್ಯಾರು ಎಟ್ಟೆಟ್ಟೋ ಪರವಾಡಾಕತ್ತಾರಲಿ ರತ್ನಿ. ನಮ್ಮದು ಮಾತ್ರ ಅದ ತಿಕ್ಕು ಅದ ತೊಳಿ ಅದ ಗುಡ್ಸು ಅದ ಒರೆಸು ಅವ ಕುಂಡಿ ತೊಳಿ ಅರ್ಬಿ ತೊಳಿ. ನಮ್ಮ ನಸೀಬನ ಕೋಟೈತೇನ. ನಮ್ಮದು ಜೀವನ ಒಂದು ತಟಗೂ ಬದಲಾಗೋದಿಲ್ಲ ನೋಡ್ಲಿ. ಹಿಂಗೆ ಒಂದಿನ ಮಣ್ಣಿಗೆ ಹೊಕ್ಕೇವಿ ಅನಿಸ್ಬಿಟ್ಟೈತೆ ನನಗೆ. ಏನು ಮಾಡೋದು ಈಗ ಒತ್ತದು ರಂಗೋಲಿ ಹಾಕೋದು ಅದ ಅಡುಗೆ ಮಾಡು ಅದ ಕೂಳು ಬಡಿ ಅದ ತಿಕ್ಕು ಅದ ತೊಳಿ ಮತ್ತು ಮಕ್ಕೋ ಮತ್ತೆ ಎದ್ದೇಳು ಅದನ್ನ ಮಾಡು. ಯವ್ವ ಏನೇನೇನೇನು ಬದಲಾವಣೆ ಇಲ್ಲ. ಬರ್ತಿ ತಗೋ ಬಾರ ಸರಳಿ. ಹಡಿಬಿಟ್ಟಿ ಈಗಿದಟನ ನಮ್ಮದು ಅದ ಹಣೆ ಬಾರ. ನಮ್ದರ ಏನು ಬದಲಾವಣೆ ಐತಿ? ಅದ ತಿಕ್ಕು ತಿನ್ನು ತೊಳಿ. ಹೊಂಟ್ರೆ ಅದನ್ನ ಮಾಡಿ ಸಾಯ್ಬೇಕು. ಈಗೇನು ಹೇಳ್ದಂಗೆ ಯಾರ್ಯಾರ್ದ ಏನೇನೋ ನಸೀಬು ತೆರೆ ಹಾಕತ್ತೈತಿ. ನಮ್ಮ ನಸೀಬು ಯಾವಾಗ ತೆರಿತೈತೋ ಏನು.